ಬರೀ ನೆಲದ ಮೇಲೆ ನೀವು ಮಲಗುತ್ತಿದ್ದೀರಾ? ಹಾಗಾದರೆ ಈ ವಿಡಿಯೋವನ್ನು ನೀವು ನೋಡಲೇಬೇಕು. ಬರೀ ನೆಲದ ಮೇಲೆ ಮಲಗಿದರೆ ನಿಜವಾಗಿಯೂ ಆರೋಗ್ಯ ಸಮಸ್ಯೆಗಳು ಕಾಡುತ್ತದೆಯೇ? ಈ ಆಲೋಚನೆ ಅನೇಕರಲ್ಲಿ ಇಂದಿಯೂ ಕಾಡುತ್ತಿದೆ. ಚಿಂತಿಸಬೇಡಿ, ಈ ಪ್ರಶ್ನೆಗೆ ನಾವು ಇವತ್ತು ಉತ್ತರವನ್ನು ಕಂಡುಹಿಡಿಯೋಣ. ಪ್ರಾಚೀನ ಕಾಲದಲ್ಲಿ ನಮ್ಮ ಪೂರ್ವಜರು ನೆಲದ ಮೇಲೆ ಮಲಗುತ್ತಿದ್ದರು. ಅದು ಕೂಡ ಕಂಬಳಿ ಇಲ್ಲದೆ ಬರೀ ನೆಲದ ಮೇಲೆಯೇ ಮಲಗುತ್ತಿದ್ದರು. ಇಂದಿಗೂ ಸಹ ಅನೇಕ ಜನರು ಈ ರೀತಿ ಮಲಗಲು ಬಯಸುತ್ತಾರೆ. ಆದರೆ ಇದು ದೇಹಕ್ಕೆ ಅನೇಕ ಸಮಸ್ಯೆಯನ್ನು ಉಂಟು ಮಾಡಬಹುದು ಎಂದು ಆರೋಗ್ಯ ತಜ್ಞರು ಎಚ್ಚರಿಸಿದ್ದಾರೆ. ಏನೆಲ್ಲ ಸಮಸ್ಯೆ ಉಂಟಾಗಬಹುದು ಎಂದು ಈ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ. ಬರೀ ನೆಲದ ಮೇಲೆ ಮಲಗುವುದರಿಂದ ನೈಸರ್ಗಿಕವಾಗಿ ದೇಹವನ್ನು ತಂಪಾಗಿಸುವ ಶಕ್ತಿ ಹೆಚ್ಚಾಗಿರುತ್ತದೆ. ಆದುದರಿಂದ ಇದು ದೇಹದ ಆಂತರಿಕ ಶಾಖವನ್ನು ಕಡಿಮೆ ಮಾಡುತ್ತದೆ. ಅಲ್ಲದೆ ಇದು ರೋಗ ನಿರೋಧಕ ವ್ಯವಸ್ಥೆಯ ಮೇಲೆ ಪರಿಣಾಮ ಬೀರುತ್ತದೆ. ಇದು ಸಂಧಿವಾತ ಇರುವಲ್ಲಿ ನಡುಕವನ್ನು ಉಂಟು ಮಾಡುತ್ತದೆ ಮತ್ತು ನೋವನ್ನು ಹೆಚ್ಚಿಸುತ್ತದೆ. ಬರೀ ನೆಲದ ಮೇಲೆ ಮಲಗುವುದರಿಂದ ಬೆನ್ನು ಮೂಳೆಯು ನೆಲವನ್ನು ಸರಿಯಾಗಿ ಸ್ಪಂದಿಸುವುದಿಲ್ಲ. ಇದು ಬೆನ್ನು ಮತ್ತು ಮೊಣಕಾಲುಗಳ ಮೇಲೆ ಹೆಚ್ಚಿನ ಒತ್ತಡವನ್ನು ಬೀರುತ್ತದೆ ಮತ್ತು ನೋವು ಉಂಟು ಮಾಡುತ್ತದೆ. ಇದು ರುಮಟಾಯ್ಡ್ ಸಂಧಿವಾತದಿಂದ ಬಳಲುತ್ತಿರುವ ಜನರಿಗೆ ಹೆಚ್ಚಿನ ನೋವನ್ನು ಉಂಟು ಮಾಡುತ್ತದೆ. ವಯಸ್ಸಾದ ಜನರು ಬೆನ್ನು ನೋವು ಮತ್ತು ಸೊಂಟು ನೋವನ್ನು ಅನುಭವಿಸಬಹುದು. ತಣ್ಣನೆಯ ನೆಲದ ಮೇಲೆ ಮಲಗಿದಾಗ ಹೊಟ್ಟೆಯ ಕೆಳಭಾಗವು ಹೆಚ್ಚು ಶೀತವನ್ನು ಹೀರಿಕೊಳ್ಳುತ್ತದೆ. ಇದು ಮೂತ್ರಪಿಂಡಗಳ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತದೆ. ಮೂತ್ರಪಿಂಡಗಳು ತಾಪಮಾನದಲ್ಲಿ ಕಾರ್ಯನಿರ್ವಹಿಸುವ ಅಂಗಗಳಾಗಿರುವುದರಿಂದ ಶೀತಕ್ಕೆ ನೇರವಾಗಿ ಒಡ್ಡಿಕೊಳ್ಳುವುದರಿಂದ ಮೂತ್ರ ವಿಸರ್ಜನೆಯ ತೊಂದರೆಗಳು ಹೆಚ್ಚಾಗಬಹುದು. ಮೂತ್ರಪಿಂಡದ ಕಲ್ಲು ರೂಪುಗೊಳ್ಳುವ ಸಾಧ್ಯತೆ ಹೆಚ್ಚು. ಮೂತ್ರಪಿಂಡದ ಆರೋಗ್ಯವನ್ನು ರಕ್ಷಿಸಲು ಹಾಸಿಗೆ ಬಳಸುವುದು ಮುಖ್ಯ. ನೆಲದ ಮೇಲಿನ ಧೂಳುಗಳು, ಹುಳಗಳು, ಸೂಕ್ಷ್ಮಜೀವಿಗಳು ಮತ್ತು ಬ್ಯಾಕ್ಟೀರಿಯಾಗಳು ದೇಹದೊಂದಿಗೆ ನೇರ ಸಂಪರ್ಕಕ್ಕೆ ಬರುತ್ತವೆ. ಇದು ಚರ್ಮ ಮತ್ತು ದೈಹಿಕ ಅಸ್ವಸ್ಥತೆಗಳಿಗೆ ಕಾರಣವಾಗಬಹುದು. ಚರ್ಮದ ಸೋಂಕುಗಳು ಹೆಚ್ಚು ಸಂಭವಿಸುತ್ತದೆ. ಶಿಲೀಂಧ್ರಗಳ ಸೋಂಕು ಮತ್ತು ಅಲರ್ಜಿಗಳು ಹೆಚ್ಚು ಬೆಳೆಯುತ್ತವೆ. ಧೂಳು ಮತ್ತು ಸೂಕ್ಷ್ಮಜೀವಿಗಳು ಅಸ್ತಮ ಮತ್ತು ಸೈನಸ್ ಸಮಸ್ಯೆಗಳನ್ನು ಹೆಚ್ಚಿಸುತ್ತವೆ. ನೀವು ನೆಲದ ಮೇಲೆ ಮಲಗಿದಾಗ ನಿಮ್ಮ ಇಡೀ ದೇಹವು ಕಠಿಣ ಸ್ಥಿತಿಯಲ್ಲಿರುತ್ತದೆ. ಇದು ನಿಮ್ಮ ರಕ್ತ ಪರಿಚಲನೆ ದುರ್ಬಲಗೊಳ್ಳಲು ಕಾರಣವಾಗುತ್ತದೆ. ಮೂತ್ರಪಿಂಡ, ಪಾರ್ಶ್ವವಾಯು ಮತ್ತು ನರಗಳ ಸಮಸ್ಯೆಗಳು ಹೆಚ್ಚಾಗುತ್ತದೆ. ಸ್ನಾಯುಗಳು ದುರ್ಬಲವಾಗುತ್ತವೆ ಮತ್ತು ನೀವು ದಣಿಯುತ್ತೀರಿ. ಕಾಲಾಂತರದಲ್ಲಿ ನರಗಳ ಸಮಸ್ಯೆಗಳು ಬೆಳೆಯುತ್ತವೆ. ನೆಲದ ಮೇಲೆ ಇರುವ ಇರುವೆಗಳು, ಸೊಳ್ಳೆಗಳು ಮತ್ತು ಕೀಟಗಳು ಸಮಸ್ಯೆಗಳನ್ನು ಉಂಟು ಮಾಡಬಹುದು. ನೀವು ನಿದ್ದೆ ಮಾಡುವಾಗ ಕೀಟಗಳು ಮತ್ತು ಸೊಳ್ಳೆಗಳು ಕಚ್ಚುತ್ತವೆ. ಇದು ಡೆಂಗ್ಯೂ ಮತ್ತು ಮಲೇರಿಯಾಗಳಂತಹ ರೋಗಗಳನ್ನು ಹರಡಬಹುದು. ಕೆಲವೊಮ್ಮೆ ವಿಷಕಾರಿ ಕೀಟಗಳು ಸಹ ಕಚ್ಚಬಹುದು. ನೀವು ನೆಲದ ಮೇಲೆ ಮಲಗಿದಾಗ ನಿಮ್ಮ ಇಡೀ ದೇಹವು ಒಂದೇ ಸ್ಥಾನದಲ್ಲಿ ಇರುತ್ತದೆ. ಇದು ನಿಮ್ಮ ನಿದ್ರೆಯ ಗುಣಮಟ್ಟವನ್ನು ಕಡಿಮೆ ಮಾಡುತ್ತದೆ. ಇದು ನಿದ್ರಾಹೀನತೆ ಮತ್ತು ಒತ್ತಡವನ್ನು ಉಂಟು ಮಾಡುತ್ತವೆ. ದೀರ್ಘಕಾಲ ನೆಲದ ಮೇಲೆ ಮಲಗುವುದು ಖಿನ್ನತೆಯಂತಹ ಸಮಸ್ಯೆಗಳಿಗೆ ಕಾರಣವಾಗಬಹುದು. ಆದುದರಿಂದ ಹೆಚ್ಚು ಕಾಲ ನೆಲದ ಮೇಲೆ ಮಲಗಬೇಡಿ. ಹಾಸಿಗೆ ಅಥವಾ ಚಾಪೆಯನ್ನು ಉಪಯೋಗಿಸುವುದು ಉತ್ತಮ.